ಮೂರು ಪ್ರಕರಣ 5 ಗಂಟೆ ಸಮೀರ್ಗೆ ಖಾಕಿ ಪಡೆ ಡ್ರಿಲ್ ಅನ್ನ ಮಾಡಿರುವಂತದ್ದು. ಇಂದು ವಿಚಾರಣೆಗೆ ಪೊಲೀಸರಿಂದ ವಿಳಾಮನ ನೀಡಲಾಗಿದೆ. ಇವತ್ತು ಕೂಡ ವಿಚಾರಣೆಗೆ ಬರಬೇಕು. ನಿನ್ನೆ ಸುಮಾರು 5 ಗಂಟೆಗಳ ಕಾಲ ವಿಚಾರಣೆಯನ್ನ ಎದುರಿಸಿದ್ದ ಸಮೀರ್ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಬರಬೇಕಾಗಿರುವಂತದ್ದು ಸಮೀರ್. ಯಾಕೆಂದ್ರೆ ಈತ ಬರೀ ವ್ಯಕ್ತಿಗಳನ್ನ ಮಾತ್ರ ಟಾರ್ಗೆಟ್ ಮಾಡಿದ್ದಲ್ಲ, ಇವನ್ ಧರ್ಮಸ್ಥಳ ಕ್ಷೇತ್ರವನ್ನ ಕೂಡ ಟಾರ್ಗೆಟ್ ಮಾಡಿದ್ದ. ಅಪಪ್ರಚಾರವನ್ನ ಮಾಡಲಾಗ್ತಾ ಇತ್ತು ಅನ್ನುವಂಥ ಆರೋಪಗಳು ಕೇಳಿ ಬಂದಿರುವಂಥದ್ದು. ಸೊ ಹೀಗಾಗಿ ಅದೆಲ್ಲದ್ರ ಬಗ್ಗೆನೂ ಕೂಡ ಇಲ್ಲಿ ವಿಚಾರಣೆಯನ್ನ ಮಾಡಲಾಗ್ತದೆ. ಬೆಳ್ತಂಗಡಿ ಪೊಲೀಸರಿಂದ ಸಮೀರ್ ವಿಚಾರಣೆ ಆಗ್ತಾ ಇರುವಂಥದ್ದು. ಧರ್ಮಸ್ಥಳದ ಬಗ್ಗೆ ಅವಹೇಳನ, ಅಕ್ರಮ ಕೂಟ, ಹಾಗೆ ಮಾಧ್ಯಮದವರ ಮೇಲೆ ಹಲ್ಲೆಯ ಸಂಬಂಧ ವಿಚಾರಣೆಯನ್ನ ಮಾಡಲಾಗ್ತದೆ. ನಿನ್ನೆ ಧರ್ಮಸ್ಥಳ ನಿಂದನೆ ಬಗ್ಗೆ ಪೊಲೀಸರು ಸುದೀರ್ಘವಾಗಿ ವಿಚಾರಣೆಯನ್ನ ಮಾಡಿದ್ದಾರೆ. ಬಿಕಾಸ್ ಈತ ಒಂದು ವಿಡಿಯೋ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ಬೀದಿಗಿಳಿಬೇಕು, ಹೋರಾಟ ಮಾಡಬೇಕು, ಯಾರು ಸುಮ್ಮನೆ ಇರಬಾರ್ದು, ಇನ್ನು ಮುಂದೆ ಶಿವತಾಂಡವ, ಹಾಗೆ ಒಂದು ಕುಟುಂಬವನ್ನ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡಿದ್ದು ಇವರೇ ಮಾಡಿರುವಂಥದ್ದು. ಇದನ್ನೆಲ್ಲವನ್ನು ಕೂಡ ಅನಾಚಾರ ಮಾಡ್ತಾ ಇದ್ದಾರೆ, ಕೊಲೆ ಮಾಡ್ತಾ ಇದ್ದಾರೆ, ಅಲ್ಲಿ ರೇಪ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ನೇರ ಟಾರ್ಗೆಟ್ ಮಾಡಿದ್ದಂಥ ಹಿನ್ನೆಲೆಯಲ್ಲಿ ಅದೆಲ್ಲದ್ರ ಬಗ್ಗೆನೂ ಕೂಡ ದಾಖಲೆಗಳಿದಾವ. ಯಾರು ಹೇಳಿದ್ದು ಇದನ್ನ? ನೀನೇ ಈ ರೀತಿಯಾಗಿ ಮಾಡಿದ್ದ ಅಥವಾ ನಿನ್ನ ಹಿಂದೆನೂ ಕೂಡ ಯಾರಾದ್ರೂ ಷಡ್ಯಂತ್ರವನ್ನ ರೂಪಿಸಿದಾರಾ, ಸಪೋರ್ಟ್ ಮಾಡ್ತಾ ಇದ್ರ? ಇದೆಲ್ಲದ್ರ ಬಗ್ಗೆನೂ ಕೂಡ ಅಲ್ಲಿ ವಿಚಾರಣೆಯನ್ನ ಮಾಡಲಾಗುತ್ತೆ. 5 ಗಂಟೆಗಳ ವಿಚಾರಣೆಗೆ ತಬ್ಬಿಬ್ಬಾಗೋಗಿದ್ದಾನೆ ಯೂಟ್ಯೂಬರ್. AI ವಿಡಿಯೋ ಅಪ್ಲೋಡ್ ಬಗ್ಗೆ ನಿನ್ನೆ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗಿದೆ. ಇಂದು ಮೊಬೈಲ್ ಲ್ಯಾಪ್ಟಾಪ್ ತರಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಇಂದು ಮೊಬೈಲ್ ಲ್ಯಾಪ್ಟಾಪ್ ಅನ್ನ ಸೀಸ್ ಮಾಡುವಂತ ಸಾಧ್ಯತೆ ಇದೆ. ವಿಡಿಯೋ ಶೂಟ್ ಮಾಡಿದ ವ್ಯಕ್ತಿಯ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡಲಾಗುತ್ತೆ. ಆತನ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನಿನ್ನೆ ಸುಮಾರು 5 ಗಂಟೆಗಳ ಕಾಲ ವಿಚಾರಣೆ ಆಯಿತು. ಅದರಲ್ಲಿ ಪ್ರಮುಖವಾಗಿ ಧರ್ಮಸ್ಥಳದ ಮೇಲೆ ಮಾತನಾಡಿದಂಥ ವಿಚಾರ ಆಗಿರ್ಬೋದು, ಏನೇನೆಲ್ಲ ಕರೆಯೆಲ್ಲ ಕೊಟ್ಟಿದ್ನಲ್ಲ, ಶಿವತಾಂಡವ ಅನ್ನುವಂಥ ವಿಚಾರಗಳೆಲ್ಲ ಬಂದಿತ್ತಲ್ಲ, ಕೆಲವರನ್ನ ಕೆರಳಿಸುವಂಥ ಕೆಲಸ ಎಲ್ಲ ಆಗ್ತಾ ಇತ್ತಲ್ಲ, ಅಲ್ಲಿ ಒಂದು ದೇವಸ್ಥಾನ, ಒಂದು ಕುಟುಂಬವನ್ನ, ಒಂದು ಧಾರ್ಮಿಕ ಕ್ಷೇತ್ರವನ್ನ ಟಾರ್ಗೆಟ್ ಮಾಡುವಂಥ ಆರೋಪ ಎಲ್ಲ ಬಂದಿತ್ತಲ್ಲ, ಅದ್ರ ಬಗ್ಗೆ ಫಸ್ಟ್ ಹಂತದಲ್ಲಿ ಕ್ಲಾರಿಟಿಯನ್ನ ಪಡ್ಕೊಳ್ಳುವಂಥ ಕೆಲಸವನ್ನ ಮಾಡಲಾಗಿದೆ. ಇವತ್ತು ಕೂಡ ಆ ಒಂದು ವಿಚಾರಣೆ ಮುಂದುವರಿತಾ ಇದೆ. ಇವತ್ತು ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆತನಿಂದ ಮಾಹಿತಿಯನ್ನ ಪಡ್ಕೊಳ್ತಾರೆ, ಕಾದ್ ನೋಡ್ಬೇಕಾಗಿದೆ. ಇದು SIT ಅಲ್ಲಿ ದಾಖಲಾಗಿರುವಂತ ಪ್ರಕರಣ ಅಲ್ಲ, ಇದು ಸುಮೋಟೋ ಪ್ರಕರಣ ದಾಖಲಾಗಿತ್ತು ಧರ್ಮಸ್ಥಳದಲ್ಲೇ ವಿಚಾರಣೆ ಆಗ್ಬೇಕಾಗಿತ್ತು, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ. ಆದ್ರೆ ಅಲ್ಲಿ ನನಗೆ ಜೀವ ಭಯ ಇದೆ. ಯಾಕೆಂದ್ರೆ ಮೊನ್ನೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದ್ದಂತ ಹಿನ್ನೆಲೆಯಲ್ಲಿ ನಾನು ಅಲ್ಲಿಗೆ ಬರೋದಿಲ್ಲ ಅಂತ ಹೇಳಿದಂತ ಕಾರಣಕ್ಕೋಸ್ಕರ ಬೆಳ್ತಂಗಡಿಯಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂತದ್ದು. ಧರ್ಮಸ್ಥಳದಲ್ಲಿ ದಾಖಲಾಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ವ್ಯಾಪ್ತಿಗೆ ಬರುವಂತದ್ದಲ್ವಾ ಧರ್ಮಸ್ಥಳ, ಬೆಳ್ತಂಗಡಿ ಅಲ್ಲ. ಸೊ ಹೀಗಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸಮೀರ್ನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಸುಮಾರು 5 ಗಂಟೆಗಳ ಕಾಲ ವಿಚಾರಣೆ, 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಮುಖ ವಿಚಾರಗಳ ಬಗ್ಗೆ ಆತನಿಂದ ಮಾಹಿತಿಯನ್ನ ಪಡ್ಕೊಳ್ಳಲಾಗಿರುವಂತದ್ದು, ಇವತ್ತು ಯಾವ ರೀತಿಯಾಗಿ ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆಗ್ಬೋದು ಅಂತ? ಪೃಥ್ವಿ, ಸಮೀರ್ನನ್ನ ಹಲವು ಆಯಾಮದಲ್ಲಿ ವಿಚಾರಣೆ ಮಾಡಲಾಗಿದೆ. ಪ್ರಾರಂಭದ ಹಂತದಲ್ಲಿ ಆತ ಹೇಳಿರುವಂತದ್ದು ಧರ್ಮಸ್ಥಳದ ವಿಚಾರವನ್ನ ಕೇಳಿ ನಿಮ್ಗೆ ರಕ್ತ ಕುದಿಯುತ್ತೆ ಇಲ್ವಾ, ಜನ ಮನೆಯಿಂದ ಹೊರಬಂದು ಪ್ರತಿಭಟನೆ ಮಾಡಿ ಎಂಬ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದ. ಇದು ಸಮಾಜದಲ್ಲಿ ದೊಂಬಿಯನ್ನು ಸೃಷ್ಟಿ ಮಾಡುತ್ತೆಂಬ ಆರೋಪಿಸಿ ಧರ್ಮಸ್ಥಳ ಪೊಲೀಸರು ಸುಮೋಟೋ ಕೇಸನ್ನು ದಾಖಲು ಮಾಡಿದ್ರು. ಆ ಕೇಸ್ನ ತನಿಖೆಯನ್ನು ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ನಿನ್ನೆ ಸತತ 5 ಗಂಟೆಗಳ ಕಾಲ ಸಮೀರ್ನನ್ನ ವಿಚಾರಣೆ ಮಾಡಿದ್ರು. ತನಿಖಾಧಿಕಾರಿ ನಾಗೇಶ್ ಕದ್ರಿ ಹಲವು ಪ್ರಶ್ನೆಗಳನ್ನು ಕೂಡ ಕೇಳಿದ್ರು. ಯಾಕಂದ್ರೆ ಇಂತಹ ವಿಡಿಯೋ ಮಾಡಲಿಕ್ಕೆ ಯಾರು ಪ್ರೇರಣೆ ಕೊಟ್ಟಿದ್ದು ಮತ್ತು AI ಅನ್ನು ಉಪಯೋಗಿಸಿ ಆ ಸಾಕ್ಷ್ಯವನ್ನ ಆರಂಭ ಮಾಡಿ ಮತ್ತು ಹಲವು ಚಿತ್ರಗಳನ್ನ ಇದಕ್ಕೆ ಪ್ರೇರೇಪಿಸಿದಂತೆ ನಿಮಗೆ ಯಾರು ಇದಕ್ಕೆ ಪ್ರೇರಣೆ ಕೊಟ್ಟರು ಅನ್ನೋದಕ್ಕೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ನಾಗೇಶ್ ಕದ್ರಿ ಅವರು ಕೇಳಿದ್ರು. ಈ ಬಗ್ಗೆ ಹಲವು ಉತ್ತರಗಳನ್ನು ಕೂಡ ಸಮೀರ್ ಕೊಟ್ಟಿದ್ದಾನೆ. ಜೊತೆಗೆ ಇವತ್ತು ವಾಯ್ಸ್ ಟೆಸ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಆ ವಿಡಿಯೋದಲ್ಲಿ ಬಂದಿರುವಂತದ್ದು ಆತನದ್ದೇ ವಾಯ್ಸ್ ಅನ್ನೋದನ್ನ ಪೊಲೀಸರು ಕೂಡ ಖಚಿತಪಡಿಸಿಕೊಳ್ಳಬೇಕಾಗುತ್ತೆ ಮತ್ತು ಕೋರ್ಟಿಗೆ ಕೊಡಬೇಕಾದ್ರೂ ಕೂಡ ಅಂತಹ ದೃಢವಾದ ಮಾಹಿತಿಯನ್ನ ಕೋರ್ಟಿಗೆ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಆತನ ವಾಯ್ಸ್ ಟೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಕೂಡ ಆತನನ್ನ ಬರೋಕ್ ಹೇಳಿದ್ದಾರೆ. ಸುಮಾರು 11:30 ವೇಳೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅನ್ನೋದನ್ನ ಇವಾಗಲೇ ಪೊಲೀಸರು ಹೇಳಿರುವಂತದ್ದು. ಸಮೀರ್ ಕೊಡುವಂತಹ ಉತ್ತರಗಳು ಅದು ಸ್ಪಷ್ಟವಾಗಿರಬೇಕು ಮತ್ತು ದಾಖಲೆ ರೂಪದಲ್ಲಿ ಕೂಡ ಇರಬೇಕು. ಇಲ್ಲದ್ರೆ ಪೊಲೀಸರು ಆತನನ್ನ ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಸಮೀರ್ ಕೂಡ ಹಲವು ಪ್ರಿಪರೇಷನ್ ಕೂಡ ಮಾಡಿಕೊಂಡು ಬಂದಿದ್ದಾನೆ, ಹಲವು ದಾಖಲೆಗಳನ್ನು ಕೂಡ ಇಟ್ಕೊಂಡು ಬಂದಿದ್ದಾನೆ. ಪೊಲೀಸರು ಹೇಳುವಂತಹ ಎಲ್ಲ ಪ್ರಶ್ನೆಗಳಿಗೆ ದಾಖಲೆ ಸಮೇತವಾಗಿ ಉತ್ತರ ಕೊಡಬೇಕಾದಂತಹ ಅವಶ್ಯಕತೆ ಈಗ ಸದ್ಯಕ್ಕೆ ಸಮೀರ್ನಲ್ಲಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಕೂಡ ಹಲವು ಪ್ರಶ್ನೆಗಳನ್ನ ಪೊಲೀಸರು ಎತ್ತಲಿದ್ದಾರೆ. ಪ್ರಾರಂಭದ ಹಂತದಲ್ಲಿ ಹೇಳಬೇಕಾದ್ರೆ
ಆತನ ವಿಡಿಯೋದಿಂದ ಸಾಕಷ್ಟು ಜನ ಪ್ರೇರೇಪಿತಗೊಂಡಿದ್ರು ಮತ್ತು ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಸಂಚಲನಕ್ಕೆ ಕಾರಣ ಆಗಿತ್ತು. ಹಾಗಾಗಿ ಅಂತಹ ವಿಡಿಯೋಗಳನ್ನ ಮಾಡೋಕೆ ಯಾರು ಕಾರಣಕರ್ತರು, ನೀನು ಒಬ್ಬನೇ ಮಾಡಿರೋದಾ ಅಥವಾ ಸ್ವಯಂ ಪ್ರೇರಿತ ಮಾಡಿರೋದಾ, ಒಂದು ತಂಡ ಒಗ್ಗಟ್ಟಾಗಿ ನೀವು ಕೆಲಸ ಮಾಡಿರೋದಾ ಎಂಬಿತ್ಯಾದಿ ಹಲವು ಪ್ರಶ್ನೆಗಳನ್ನ ಕೇಳಿದ್ರು. ಹಾಗಾಗಿ ಇವತ್ತು ಕೂಡ ಅಂತಹ ಪ್ರಶ್ನೋತ್ತರಗಳು ಮುಂದುವರಿಯುವಂತಹ ಸಾಧ್ಯತೆಗಳು ಇರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿ.